ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನು ಇವತ್ತು ಚಾಮರಾಜನಗರ ಬಂದಿದ್ದೀನಿ. ಚಾಮರಾಜನಗರದಲ್ಲಿ ಜಯಣ್ಣ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ. ಇಡ್ಲಿ ಅಂದರೆ ನಾರ್ಮಲ್ ಇಡ್ಲಿ ಅಲ್ಲ, ಅಂದರೆ ತಟ್ಟೆ ಇಡ್ಲಿ ಆಗಿರ್ಬೋದು, ನಮ್ಮಲ್ಲಿ ಚಿಕ್ಕ ಇಡ್ಲಿ ಅಂತ ಹೇಳ್ತೀವಲ್ಲ, ಇಲ್ಲಿ ಅದಕ್ಕಿಂತ ಚಿಕ್ಕ ಇಡ್ಲಿ ಅಂದರೆ ಬುಲೆಟ್ ಇಡ್ಲಿ ಅಂತ ನಮ್ಮಲ್ಲೆಲ್ಲ ಕರಿತೀವಿ. ಬುಲೆಟ್ ಇಡ್ಲಿ, ಅದಕ್ಕೆಲ್ಲ ಗೀ ಹಾಕಿ, ಸಾಂಬಾರ್ ಡಿಪ್ ಹಾಕಿ, ಪುಡಿ ಹಾಕಿ ಏನೇನೋ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಕಾಯಿನ್ ಇಡ್ಲಿ ಅಂತ ಕರೀತಾರೆ ಅಥವಾ ಪುಟ್ಟ ಇಡ್ಲಿ ಅಂತ ಕರೀತಾರಂತೆ. ಮತ್ತೆ ಇನ್ನು ರೈಸ್ ಐಟಮ್ ಸಿಗುತ್ತೆ, ಮತ್ತೆ ಪೂರಿನೂ ಸಿಗುತ್ತೆ. ರೈಸ್ ಐಟಮ್ ಅಂದರೆ ಚಿತ್ರಾನ್ನ ಸಿಗುತ್ತೆ, ಹುಳಿಯನ್ನ ಸಿಗುತ್ತೆ. ಇದರಂಥದ್ದು ಚಾಮರಾಜನಗರದಲ್ಲಿ ರಥಬೀದಿ ಅಂತ ಇದೆ. ಮತ್ತೆ ಇನ್ನು ಓಲ್ಡ್ ಪೊಲೀಸ್ ಸ್ಟೇಷನ್ ಇದೆ. ಓಲ್ಡ್ ಪೊಲೀಸ್ ಸ್ಟೇಷನ್ ನಿಯರೇ ಇದೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಪುಟ್ಪುಟಾಣಿ ಇಡ್ಲಿ ಕೊಡಿಸ್ತೀನಿ, ಬನ್ನಿ. ಹಾಕೊಳ್ಳ ಸರ್ ನಿಮ್ಗೆ ಈಗ ಬೇಡ ಸರ್, ನಾನು ಹಾಕ್ತೀನಿ. ಈಗ ಮತ್ತೆ ಇಮಿಡಿಯೇಟ್ ಹಾಕ್ತೀನಿ, ನೀವು ಮಿಸ್ ಮಾಡಬೇಡಿ. ಹಾಂ ಇಡ್ಲಿ 50ಗೆ ಒಟ್ಟಿಗೆ ಇರ್ಲಿ ಪರವಾಗಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಅವರು. ಸರ್, ಬೋರ್ಡ್ ಎಲ್ಲೂ ಇಟ್ಟಿಲ್ಲ ಸರ್. ಬೋರ್ಡ್ ಏನು ಇಟ್ಟಿಲ್ಲ. ಏನಂತ ಹೆಸರಿದೆ ಸರ್? ಗೊತ್ತೇ, ಎಲ್ಲರಿಗೂ ಪರಿಚಯ ಇದೆ. ಜಯಣ್ಣ ಕ್ಯಾಂಟೀನ್ ಅಂದ್ರೆ ಜಯಣ್ಣ ಕ್ಯಾಂಟೀನ್ ಅಂತ. ಜಯಣ್ಣ ಕ್ಯಾಂಟೀನ್ ಅಂದ್ರೆ ಗೊತ್ತಾಗುತ್ತೆ. ಓಕೆ. ಮತ್ತೆ ಸರ್, ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಇಡ್ಲಿ, ಪೂರಿ, ಹುಳಿಯನ್ನ, ಚಿತ್ರಾನ್ನ, ಬಾತು. ಓಕೆ. ಇಷ್ಟೇ ಮಾಡೋದು. ಇಡ್ಲಿ ಫೇಮಸ್ ಸರ್. ಇಡ್ಲಿನೇ ಫೇಮಸ್ ಸರ್. ಇಡ್ಲಿ ಅಂದಾಗ ಸ್ಪೆಷಲ್ ಸರ್ ನಿಮ್ಮಲ್ಲಿ? 2 ರೂಪಾಯಿ ಸರ್ ಅಷ್ಟೇ. 2 ರೂಪಾಯಿ ಇಡ್ಲಿ. ಒಂದು 20 ವರ್ಷ ಈಚೆ 1 ರೂಪಾಯಿ ಇತ್ತು, ಈಗ 2 ರೂಪಾಯಿ ಮಾಡಿದ್ವಿ. 2 ರೂಪಾಯಿ ಅಂತ ಮಾಡಿದ್ದೀರಾ? ಓಕೆ. ಏನಂತ ಕರಿತೀರಾ ಸರ್ ಅದನ್ನ? ಪುಟ್ಟಿಗ್ಲಿ ಅಂತಾರೆ ಎಲ್ಲ. ಪುಟ್ಟಿಡ್ಲಿ ಅಂತೀರಾ? ಓಕೆ. ಕಾಯಿನ್ ಇಡ್ಲಿ ಅಂತ ಯಾರೋ ಒಂದಿದೆ, ಹಂಗೋ ಅಂತಾರೆ, ಪುಟ್ಟಿಗ್ಲಿ ಅಂತಾರೆ. ಬಟ್ ನೀವು ಅನ್ನೋಂಥದ್ದು ಪುಟ್ಟಿಡ್ಲಿ ಅಂತ. ಪುಟ್ಟಿಗ್ಲಿ ಅಂತಾರೆ ಎಲ್ಲ. ಯಾವಾಗಿಂದ ಶುರುವಾಗಿದೆ ಇದು ಪುಟ್ಟಿಡ್ಲಿ? 40 ವರ್ಷ ಆಯ್ತು. 40 ವರ್ಷದಿಂದನೂ ಇದೇ ಸೈಜ್ ಇದೆಯಾ ಸರ್? ಇದೇ ಸೈಜ್. 1 ರೂಪಾಯಿಗೆ 4 ಕೊಡ್ತಿದ್ರು, ಹಂಗೆ 1 ರೂಪಾಯಿ ಆಯ್ತು, ಈಗ 2 ರೂಪಾಯಿ ಆಗಿದೆ. 2 ರೂಪಾಯಿ ಆಗಿದೆ. ಓಕೆ. ಅಂದ್ರೆ 1 ರೂಪಾಯಿಗೆ 4 ಇತ್ತು ಶುರು ಮಾಡಿದಾಗ. ಆಗ 80ರಲ್ಲಿ, 1980ರಲ್ಲಿ 80ರಲ್ಲಿ ಶುರುವಾಗಿದ್ದು. ಮತ್ತೆ ಏನೋ ರಜಾ ಏನೋ ಮಾಡ್ತಿದ್ದೀರಾ? ರಜಾ ಏನೋ ಮಾಡ್ತಿದ್ದೀರಾ? ರಜಾ ಭಾನುವಾರ ಹೊತ್ತು ರಜಾ ಇರುತ್ತೆ. ಭಾನುವಾರ ರಜಾ ಇರುತ್ತೆ. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ? 2 ಗಂಟೆ ಸರ್. 2 ಗಂಟೆಯಿಂದ 9:30, 10 ಗಂಟೆ. 2 ಗಂಟೆಯಿಂದ 9:30, 10 ಗಂಟೆ. ಓಕೆ. ಭಾನುವಾರ ಮಾತ್ರ ರಜಾ? ಭಾನುವಾರ ರಜೆ. ಓಕೆ. ಮತ್ತೆ ಯಾವ ಏರಿಯಾ ಇದು? ಮತ್ತೆ ನಿಯರ್ ಬೈ ಲೊಕೇಶನ್? ಚಾಮರಾಜೇಶ್ವರ ದೇವಸ್ಥಾನ, ಸಂಪಿಗೆ, ಇದು ರಥದ ಬೀದಿ. ಚಾಮರಾಜನಗರ ಹಳೆ ಪೊಲೀಸ್ ಸ್ಟೇಷನ್ ಎದುರುಗಡೆ. ಹಳೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರಥದ ಬೀದಿ, ಚಾಮರಾಜನಗರ. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಟಿಫನಲ್ಲಿ ಪುಟಾಣಿ ಇಡ್ಲಿ ತೊಗೊಂಡಿದ್ದೀನಿ. ಸೊ ಅದ್ಭುತವಾಗಿರೋಂಥ ಇಡ್ಲಿ ಇದೆ. 10 ಇಡ್ಲಿ ಕೊಟ್ಟಿದ್ದಾರೆ. ಸೊ ಒಂದಕ್ಕೆ ನಿಮಗೆ 2 ರೂಪಾಯಿ ಬೀಳುತ್ತೆ. ಮುಂಚೆ ಎಲ್ಲ 1 ರೂಪಾಯಿಗೆ 4 ಇಡ್ಲಿ ಬರ್ತಿತ್ತಂತೆ. ಅಂದರೆ 4 ಕಣಿ 1 ಇಡ್ಲಿ.
ಸೊ ಅವು ಮುಂಚೆಯಿಂದನೂ ತಟ್ಟೆ ಇಡ್ಲಿ ಆಗಲಿ ಚಿಕ್ಕ ಇಡ್ಲಿ ಆಗಲಿ ಇದು ಮಾಡ್ತಾರಲ್ಲ ಇದೇ ರೀತಿಯ ಚಿಕ್ಕ ಇಡ್ಲಿನೇ ಸಿಗೋಂಥದ್ದು. ಸೊ ಇವಾಗ 2 ರೂಪಾಯಿಗೆ 1 ಇಡ್ಲಿ ಆಗಿದೆ. ಮುಂಚೆ ಎಲ್ಲ 1 ರೂಪಾಯಿಗೆ 4 ಇಡ್ಲಿ ಇತ್ತಂತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಸಾಗು ಹಾಗೂ ಚಟ್ನಿ ಕೊಡ್ತಾರೆ. ಚಟ್ನಿ ಕೂಡ ಕೆಂಪು ಚಟ್ನಿನೇ. ಇವಾಗ ಸಾಗುಲಿ ಮುಳುಗಿರುವಂಥ ಒಂದು ಇಡ್ಲಿನ ತೊಗೊಳ್ಳುವ. ಇಟ್ಟಿರುತ್ತೆ, ಪುಟಾಣಿ ತೆಳುವಿರುತ್ತೆ. ಒಟ್ಟಿನಲ್ಲಿ ದಪ್ಪ ಏನಿರಲ್ಲ, ತೆಳುವಿರುತ್ತೆ, ಅಗಲ ಇರುತ್ತೆ. ಸೂಪರ್. ಮತ್ತು ಬಾಂಬೆ ಸಾಗು ಇದೆ. ಒಂದೊಂದು ತುತ್ತಿಗೆ ಒಂದೊಂದು ಇಡ್ಲಿ ಪಕ್ಕ ಖಾಲಿ ಆಗುತ್ತೆ. ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಇಡ್ಲಿ ಅಂತೂ ಬೆಂಕಿ. ಇಡ್ಲಿ ಮೃದುವಾಗಿ ಸಿಗುತ್ತೆ ಮತ್ತು ಬಿಸಿ ಬಿಸಿ ಸಿಗುತ್ತೆ, ಅದು ಪ್ಲಸ್ ಪಾಯಿಂಟು. ಮತ್ತಿನ್ನು ಸಾಗು ಅಂತ ಬಂದರೆ ಆಲೂಗಡ್ಡೆ ಸಾಗು, ಬಾಂಬೆ ಸಾಗು ಮಾಡ್ತಾರೆ. ಆಲೂಗಡ್ಡೆ, ಟೊಮೊಟೊ ಹಣ್ಣು ಮತ್ತು ಹಸಿರು ಮೆಣಸಿನಕಾಯಿ ಬಳಸಿ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತಿನ್ನು ಚಟ್ನಿ ಇದೆ. ಚಟ್ನಿಯೊಟ್ಟಿಗೆ ಒಮ್ಮೆ ತೆಗೆದು ಕೊಳ್ಳುವ. ಚಟ್ನಿಯೊಟ್ಟಿಗೆ ಇಡ್ಲಿ. ಇದು ಖಾರ ಬರುತ್ತೆ, ಸರಿ ಕೊಡುತ್ತೆ ಖಾರ. ಒಂದು ಸಣ್ಣ ಬ್ರೇಕ್ನ ನಂತರ ನೀರು ಕುಡ್ಕೊಂಬಂದೆ. ಸೊ ಚಟ್ನಿ ಮಾತ್ರ ಸರಿ ಖಾರ ಕೊಡುತ್ತೆ, ಚೆನ್ನಾಗಿದೆ. ಎಲ್ಲಿದೆ ಕ್ಯಾಮ್ರಾ? ಹಾಂ, ಚಟ್ನಿ ಮಾತ್ರ ಸರಿ ಖಾರ ಕೊಡುತ್ತೆ, ಕೆಂಪು ಖಾರ ಚುರ್ರನದೆ. ಸೊ ಚೆನ್ನಾಗಿದೆ. ಸಾಗು ಅಂತ ಬಂದರೆ ಖಾರ ಇರೋಲ್ಲ, ಚಟ್ನಿ ಅಂತ ಬಂದರೆ ಖಾರ ಮಾತ್ರ ಕ್ಲಾಸಾಗಿ ಸಿಗುತ್ತೆ. ಮತ್ತಿನ್ನು ಇಷ್ಟಲ್ಲದೆ ಮಾಮೂಲಿ ಪೂರಿ ಸಿಗುತ್ತೆ, ರೈಸ್ ಐಟಮಲ್ಲಿ ಚಿತ್ರಾನ್ನ ಸಿಗುತ್ತೆ, ಹುಳಿಯನ್ನ ಸಿಗುತ್ತೆ. 2 ಗಂಟೆಯಿಂದ ನೈಟ್ 9-10 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರುತ್ತೆ. ಸೊ ನೀವು ಬಂದರೆ ಟ್ರೈ ಮಾಡಿ, ಇಡ್ಲಿ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗಿ. ಪ್ರಧಾನ ಹಾಂ ಸರ್.